ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸುಹಾಸಿನಿ, ಹೇ ಸುಹಾಸಿನಿ, ಎಲ್ಲಿದ್ದೀಯ? ಬರ ಇಲ್ಲಿ. ಏನಮ್ಮ? ಆ ವೈದೇಹಿ ಹೇಳಿ. ಅಕ್ಕ ವೇದಾಂತ್ ಬಂದಿಲ್ಲ ಅಂತ ತುಂಬಾ ಬೇಜಾರಿನಲ್ಲಿಲ್ಲ. ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ಲಿ ಅಂತ ನಾನೇ ಹೊರಗಡೆ ಹೋಗ್ಬಾ ಅಂತ ಕಳಿಸ್ತೇನೆ. ಬೇಗ ಬರೋದಕ್ಕೆ ಹೇಳು, ಇಲ್ಲ ಫೋನ್ ಮಾಡಿ ಕೊಡಿಲಿ, ನಾನು ಅವಳ ಜೊತೆ ಮಾತಾಡಬೇಕು. ಇಷ್ಟು ಬೇಗ ಕಾಲ್ ಮಾಡ್ಬಿಟ್ಯಾ? ನೋಡ್ ಸುಹಾಸಿನಿ, ನಾನಿವತ್ತು ಆ ಮನೆಗೆ ಬರೋದಿಲ್ಲ. ನೀನೇ ಹೇಗಾದ್ರೂ ಮ್ಯಾನೇಜ್ ಮಾಡು, ಇಲ್ಲ ಅಂದ್ರೆ ನಿನ್ ಹಣೆ ಬರ. ಅಕ್ಕ ಒಂದ್ ನಿಮಿಷ, ಅಮ್ಮ ಮಾತಾಡ್ಬೇಕಂತೆ. ಆ ಮುದುಕಿ ನನ್ನ ಹತ್ರ ಏನ್ ಮಾತಾಡ್ಬೇಕಂತೆ? ಏನ್ ಬೇಕಂತ ಅವಳಿಗೆ? ಹೌದಕ್ಕ, ವೇದಾಂತ್ ಕಿಡ್ನಾಪ್ ಆಗಿದ್ದಕ್ಕೆ ನೀನ್ ಬೇಜಾರು ಮಾಡ್ಕೊಂಡು ಹೊರಗಡೆ ಹೋಗಿದ್ಯಾ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಅಮ್ಮ ನಿನ್ ಜೊತೆ ಮಾತಾಡ್ಲೇಬೇಕು ಅಂತ ಹಠ ಮಾಡ್ತಿದ್ದಾರೆ. ತಗೋ ಮಾತಾಡು. ಏ ವೈದೇಹಿ, ಎಲ್ಲೇ ಹಾಳಾಗಿ ಹೋಗಿದ್ಯಾ? ನಿನಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯೇನೆ? ಅಮ್ಮ, ವೇದಾಂತ್ ಇಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು. ಕಣ್ಣು ಮುಚ್ಚಿದ್ರೆ ಅವಂದೇ ನೆನಪಾಗ್ತಿತ್ತು. ಅದಕ್ಕೆ ಮನೇಲಿ ಇರಕ್ಕಾಗದೆ ಆಚೆ ಬಂದೆ. ಏ, ನೀನು ಎಲ್ಲಾದ್ರೂ ಹಾಳಾಗೋಗಿಡು, ನನಗೆ ಸಂಬಂಧ ಇಲ್ಲ. ಆದ್ರೆ ಇನ್ನು ಅರ್ಧ ಗಂಟೆಯಲ್ಲಿ ನೀನು ಮನೆಯಲ್ಲಿ ಇರಬೇಕು, ಇಲ್ಲಾಂದ್ರೆ ಇನ್ಯಾವತ್ತೂ ಬರಬೇಡ ಈ ಮನೆಗೆ. ಇವತ್ತಿಗೆ ಈ ಮನೆ ಋಣ ತೀರ್ತು ಅಂತ ತಿಳ್ಕೊ. ಹಲೋ ಅಮ್ಮ, ಹಲೋ. ಛೇ, ಇವರೆಲ್ಲ ನನ್ನನ್ನ ಏನ್ ಅನ್ಕೊಂಡಿದ್ದಾರೆ ಅಂತ. ಎಲ್ರದ್ದು ಆಯ್ತು, ಈಗ ಮುದ್ಕಿ ಶುರು ಹಚ್ಕೊಂಡಿದ್ದಾಳೆ. ಇನ್ನು ಅರ್ಧ ಗಂಟೆಲಿ ನಾನು ಹೋಗ್ಲಿಲ್ಲ ಅಂದ್ರೆ ಋಣ ಮುಗ್ದೋಗುತ್ತಂತೆ. ಯಾವಳಿಗೆ ಬೇಕಾಗಿದೆ ಮನೆ ಋಣ? ನಾನು ಆ ಮನೆ ಋಣ ಮುಗಿದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ಇನ್ಯಾವತ್ತೂ ಆ ಮನೆ ಮೆಟ್ಲೆ ತುಳಿಯೋದಿಲ್ಲ ನಾನು. ಚಂದ್ರ, ನೀನೀಗ್ಲೇ ಹೊರಡು. ಇಲ್ಲ, ನಾನು ಹೋಗೋದಿಲ್ಲ ಮನೆಗೆ. ಯಾರ್ದೋ ಮಕ್ಕಳಿಗೆ ನನ್ನ ತಾಯಿಗೆ ಆಕ್ಟ್ ಮಾಡೋದಿಲ್ಲ. ನನಗೆ ಕಷ್ಟ ಆಗುತ್ತೆ, ಮನ್ಸಿಗೆ ತುಂಬಾ ಹಿಂಸೆ ಆಗುತ್ತೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನು ಅರ್ಧ ಗಂಟೆಯಲ್ಲಿ ನೀನು ಆ ಮನೆಯಲ್ಲಿ ಇರಬೇಕು. ಇನ್ನೊಂದು ವಿಷಯ ನೆನ್ಪಿಟ್ಕೋ, ಆ ಮುದುಕಿ ಏನು ಹೇಳಿದ್ರು ಕೇಳ್ಕೊಂಡು ಸುಮ್ಮನೆ ಇರು. ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ. ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಕೆಲಸ ಮುಗಿಯುತ್ತೆ. ಆಮೇಲೆ ಬೇಕಿದ್ರೆ ನೀನು ವಾಪಸ್ ಬರ್ಬೋದು. ನೋಡಿ, ಅದಕ್ಕೆ ಇಷ್ಟೊತ್ತಾದರೂ ಅಮ್ಮು, ವಿಕ್ಕಿ, ಸಾರ್ಥಕಣ್ಣ ಯಾರೂ ಬರಲಿಲ್ವಲ್ಲ? ವಿಕ್ಕಿ, ಅಮ್ಮು, ವಿಕ್ಕಿ ಅಣ್ಣ ಏನಾದರೂ ಗೊತ್ತಾಯ್ತಾ? ಏನಾದರೂ ಮಾತಾಡಿ, ಏನಾದರೂ ಗೊತ್ತಾಯ್ತಾ? ವಿಕ್ಕಿ ಅಣ್ಣ, ಇಲ್ಲ ಅದೇ ಅಗ್ರಜನ್ ಬಗ್ಗೆ ಯಾರನ್ನೇ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಸಿಟಿ ಔಟ್ಸ್ಕರ್ಟ್ಸಲ್ಲೆಲ್ಲ ವಿಚಾರಿಸಿದ್ವಿ. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ ಹೊರತು
ನೋಡಿದ್ದೀವಿ ಅಂತ ಯಾರೂ ಹೇಳ್ತಾನೆ ಇಲ್ಲ. ಹೌದಾ ಅಮ್ಮು? ಹಾಗಾದ್ರೆ ವೇದಾಂತ್ ಭಾವಂಗೆ ಏನಾಗಿರ್ಬೋದು? ಅವ್ರನ್ನ ಎಲ್ಲಿ ಅಂತ ಹುಡ್ಕೋದು? ಗೊತ್ತಿಲ್ಲ ಆರ್ತಿ ಅವರೇ. ಎಂಕ್ವೈರಿಗೆ ಅಂತ ಪೊಲೀಸವ್ರು ಬರ್ತಿದ್ದಾರೆ. ಅವ್ರು ಬಂದಮೇಲೆ ಗೊತ್ತಾಗೋದು ಅಗ್ರಜನ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ. ಅಣ್ಣ, ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಅಮ್ಮ, ನಾನು ಹೈವೇ ಅಕ್ಕಪಕ್ಕ ಇರೋ ಏರಿಯಾಗಳು, ಪೆಟ್ರೋಲ್ ಬಂಕು, ಅಂಗಡಿ ಎಲ್ಲ ಕಡೆನೂ ವಿಚಾರಿಸಿದೆ. ಯಾರು ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ನಾವು ನೋಡಿದೀವಿ ಅಂತ ಒಬ್ರು ಹೇಳಿಲ್ಲ. ಮಿಸ್ಟರ್ ವಿಕ್ರಾಂತ್, ಇನ್ಸ್ಪೆಕ್ಟರ್, ನಮ್ಮ ಅಗ್ರಜನ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ? ಅಲ್ಲ ರೀ ವಿಕ್ರಾಂತ್, ನಿಮ್ ಬ್ರದರ್ ಕಾಣಿಸ್ತಾ ಇಲ್ಲ ಅಂತ ಕಮಿಷನರಿಗೆ ಕಾಲ್ ಮಾಡಿದ್ರೆ ಅವರು ಹುಡ್ಕೊಡ್ತಾರ? ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ನಾವು ಹುಡುಕ್ತಾ ಇದ್ದೀವಿ ತಾನೆ? ಸಾರಿ ಇನ್ಸ್ಪೆಕ್ಟರ್, ಟೆನ್ಷನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನನಗೆ. ಇಟ್ ಇಸ್ ಓಕೆ ವಿಕ್ರಾಂತ್. ನಮ್ಮ ಪೊಲೀಸ್ನವರೆಲ್ಲ ಪ್ರಜ್ವಲ್ ಸಿಕ್ಕಿದ ಅಕ್ಕಪಕ್ಕದಲ್ಲೆಲ್ಲ ವಿಚಾರಣೆ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಕೆಲವು ಪೊಲೀಸರು ಅಲ್ಲೇ ವಿಚಾರಣೆ ನಡೆಸ್ತಾ ಇದ್ದಾರೆ. ನೋಡೋಣ, ಇನ್ನು ಸ್ವಲ್ಪ ಹೊತ್ತಲ್ಲೇ ಏನಾದರೂ ಇನ್ಫಾರ್ಮೇಶನ್ ಸಿಗ್ಬೋದು. ಅಂದಾಗೆ ಈಗ ನಿಮ್ಮ ಬ್ರದರ್ ಬಗ್ಗೆ ಹೇಳಿ. ನಿಮ್ಮ ಬ್ರದರಿಗೆ ಯಾರಾದರೂ ಆಗದೇ ಇರೋರು ಇದ್ದಾರಾ? ಅಥವಾ ಬಿಸ್ನೆಸ್ಸಲ್ಲಿ ಯಾರಾದರೂ ಎನಿಮಿಸ್ ಇದ್ದಾರಾ? ಇಲ್ಲ ಇನ್ಸ್ಪೆಕ್ಟರ್, ನನಗೆ ಗೊತ್ತಿರೋ ಪ್ರಕಾರ ಆ ಥರ ಏನೂ ಇಲ್ಲ. ವೇದಾಂತ್ ಯಾರಿಗೂ ಕೆಟ್ಟದ್ದು ಬಯಸ್ತೋನೆ ಅಲ್ಲ ಇನ್ಸ್ಪೆಕ್ಟರ್. ಅಂತ ಒಳ್ಳೆ ಬಿಸ್ನೆಸ್ ಮ್ಯಾನು, ಅಂಥವನಿಗೆ ಶತ್ರುಗಳಿರೋದಕ್ಕೆ ಸಾಧ್ಯನಾ ಹೇಳಿ? ಏನ್ ಮೇಡಮ್ ಈ ತರ ಮಾತಾಡ್ತಿದ್ದೀರಾ? ರೆಪ್ಯುಟೇಷನ್ ಇದ್ದವರಿಗೆ, ದುಡ್ಡಿದ್ದವರಿಗೆ ಈ ತರ ಜಾಸ್ತಿ ಆಗೋದು. ಮೊನ್ನೆ ವಿಜಯಪುರದಲ್ಲಿ ಬಿಸ್ನೆಸ್ ಮ್ಯಾನ್ ಅಶೋಕ್ ಅವ್ರನ್ನ ಆಡುವಾಗಲೇ ರೌಡಿಗಳು ಕೊಲೆ ಮಾಡಿದ್ರು, ಗೊತ್ತಾ? ಏನು ಇನ್ಸ್ಪೆಕ್ಟರ್, ಪೊಲೀಸ್ ಅವರಾಗಿ ರೌಡಿಗಳ ಮೇಲೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೀರಲ್ಲ? ಏನು ಇನ್ಸ್ಪೆಕ್ಟರ್ ನೀವು? ಜನಗಳಿಗೆ ರಕ್ಷಣೆ ಕೊಡೋರು ನೀವು. ನಿಮ್ಮ ಬಾಯಲ್ಲಿ ಇಂಥ ಮಾತು ಬರಬಾರ್ದು. ನೀವು ಬರೀ ವೇದಾಂತ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ರಿ, ಆದರೆ ನಾವು ಪೊಲೀಸ್ನವರಾಗಿ ಎಲ್ಲ ಆ್ಯಂಗ್ಲಿಂದಲೂ ಯೋಚನೆ ಮಾಡಬೇಕಾಗುತ್ತೆ. ಕೆಲವು ವಿಷಯಗಳನ್ನ ಹೇಳಬೇಕಾಗುತ್ತೆ. ಅದಕ್ಕೆ ಹೇಳಿದೆ, ನಿಮಗೆ ಹರ್ಟ್ ಆಗಲಿ ಅಥವಾ ಬೇಜಾರು ಮಾಡಬೇಕು ಅಂತ ನಾನು ಈ ವಿಷಯನ ಹೇಳಿಲ್ಲ. ನೋಡಿ, ಕೊನೆ ಸಾರಿ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇದ್ರೆ ಹೇಳಿ, ಅವ್ರನ್ನ ಕಸ್ಟಡಿ ತಗೊಂಡು ವಿಚಾರಣೆ ಮಾಡ್ತೀನಿ. ಹಾಂ ಇನ್ಸ್ಪೆಕ್ಟರ್, ನನಗೆ ತೇಜಸ್ ಮೇಲೆ ಅನುಮಾನ ಇದೆ. ಲಾಸ್ಟ್ ಟೈಮು ರಾಜಣ್ಣನ ಕಿಡ್ನಾಪ್ ಮಾಡಿದ್ದು ಅವನೇ. ಅವಾಗ ನೀವೇ ಇದ್ರಲ್ಲ ಇನ್ಸ್ಪೆಕ್ಟರ್. ಈ ಸತಿ ವೇದನ್ನ ಅವನೇ ಕಿಡ್ನಾಪ್ ಮಾಡಿದ್ದಾನೆ. ನನಗೆ ಅವನ ಮೇಲೆ ಡೌಟ್ ಇದೆ ಇನ್ಸ್ಪೆಕ್ಟರ್. ಅವನು ಇವತ್ತೇ ಬೇಲ್ ತಗೊಂಡು ಹೊರಗಡೆ ಬಂದಿದ್ದೇನೆ. ನನಗೂ ಅವನ ಮೇಲೆ ಅನುಮಾನ ಇದೆ. ಯಾಕಂದ್ರೆ ಅವನು ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ರಾಂಗ್ ಇದೆ. ಅವನ ಬಗ್ಗೆ ಇನ್ನೇನಾದರೂ ಪ್ರೂಫ್ ಇದ್ರೆ ನಂಗೆ ಕಳಿಸ್ಕೊಡಿ, ನಾನು ವಿಚಾರಣೆ ಮಾಡ್ತೀನಿ. ಇಲ್ಲ ಇನ್ಸ್ಪೆಕ್ಟರ್, ನಮ್ಮ ಹತ್ರನೂ ಕರೆಕ್ಟಾಗಿರೋ ಅಡ್ರೆಸ್ ಇಲ್ಲ. ಅವ್ನು ನಮಗೂ ಸುಳ್ಳು ಅಡ್ರೆಸ್ ಕೊಟ್ಟಿದ್ದ. ಬೇಕಿದ್ರೆ CCTV ಫುಟೇಜಿಂದ ಅವ್ನ ಫೋಟೋನ ಕಳಿಸ್ಕೊಡ್ತೀನಿ. ಸರಿ, ಕೊಟ್ಟಿರಿ, ನಾನು ಚೆಕ್ ಮಾಡ್ತೀನಿ. ವಿಕ್ರಾಂತ್, ನೀವೇನು ಟೆನ್ಷನ್ ತಗೋಬೇಡಿ. ವೇದಾಂತ್ನ ಆದಷ್ಟು ಬೇಗ ಹುಡ್ಕೊಡ್ತೀನಿ. ಶೋರ್ ಇನ್ಸ್ಪೆಕ್ಟರ್, ಆದಷ್ಟು ಬೇಗ ನಮ್ಮ ಅಗ್ರಜನ ಹುಡ್ಕೊಡಿ. ನಾನಿನ್ನು ಬರ್ತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಹಲೋ. ಹಲೋ ಯಜಮಾನ್ರೆ, ಈಗ ತಾನೇ ಮನೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ರು. ಏನಂದ್ರು? ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದೀವಿ, ಸದ್ಯದಲ್ಲೇ ಕಿಡ್ನಾಪರ್ಸ್ನ ಹಿಡಿತೀವಿ ಅಂದ್ರು. ನಿಮಗೆ ಯಾರ ಮೇಲಾದರೂ ಅನುಮಾನ ಇದ್ರೆ ಹೇಳಿ, ಕಸ್ಟಡಿಗೆ ತಗೊಂಡು ವಿಚಾರಿಸ್ತೀವಿ ಅಂತ ಹೇಳಿದ್ರು. ವಿಕಿ ಅಮೂಲ್ಯ ತೇಜಸ್ ಹೆಸರು ಹೇಳಿದ್ಲು. ನೀವು ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಹೇಗಾದರೂ ಮಾಡಿ ತೇಜಸ್ನ ಅರೆಸ್ಟ್ ಆಗದಿರೋ ಥರ ನೋಡ್ಕೊಳ್ಳಿ.
ಈ ಪೊಲೀಸ್ನವರು ಅಲ್ಲಿಗೆ ಬಂದರೂ ಬರ್ಬೋದು. ಡೋಂಟ್ ವರಿ, ತೇಜಸ್ಗೆ ಏನೂ ಆಗಲ್ಲ. ಅವನ್ನ ನಾನು ನೋಡ್ಕೊತೀನಿ. ಅಲ್ಲಿ ಏನಾದ್ರು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನನಗೆ ಫೋನ್ ಮಾಡು. ಸರಿ, ಆ ವೇದಾಂತ್ ಹೇಗಿದ್ದಾನೆ? ಪ್ರಜ್ಞೆನಾದ್ರು ಬಂದಿದೆಯಾ? ಬಂದಿದೆ. ಅದಕ್ಕೆ ಇವಾಗ ಸ್ವಲ್ಪ ಜೋರಾಗಿ ಕೂಗಾಡ್ತಾ ಇದ್ದ. ಆದರೆ ಅವನಿಂದ ಏನೂ ಮಾಡೋಕ್ಕಾಗಲ್ಲ. ನಾನು ಕಳಿಸೋವರೆಗೂ ಅವನಲ್ಲೇ ಇರಬೇಕಾಗತ್ತೆ. ಸ್ವಲ್ಪ ಹುಷಾರಾಗಿರಿ. ಸ್ವಲ್ಪ ಏಮಾರಿದ್ರೆ ಎಲ್ಲರೂ ಸಿಕ್ಕಾಕೊಳ್ತೀವಿ. ಸರಿ ಯಜಮಾನ್ರೆ, ನಿಮ್ಗೆ ಆಮೇಲೆ ನಾನು ಕಾಲ್ ಮಾಡ್ತೀನಿ. ಯಾವಾಗ ಬಂದೆ? ನೀವು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಬಂದೆ ಅತ್ತೆ. ಓ ಹೌದಾ ಅತ್ತೆ, ನೀವು ಫೋನಲ್ಲಿ ಯಾರೋ ಜೊತೆ ವೇದಾಂತ್ ಬಗ್ಗೆ ಮಾತಾಡ್ತಿದ್ರಲ್ಲ, ಯಾರತ್ತೆ? ಓ ಅದಾ, ವೇದಾಂತ್ ಕಿಡ್ನ್ಯಾಪ್ ಆಗಿರೋ ಬಗ್ಗೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಯಾರ ಹತ್ರ ಆದ್ರೂ ಹೇಳ್ಕೊಂಡ್ರೆ ತಾನೆ ನಮ್ಮ ಮನ್ಸು ಭಾರ ಕಡಿಮೆ ಆಗೋದು. ಹಾಂ ಅತ್ತೆ, ನೀವು ಸಮಾಧಾನ ಮಾಡ್ಕೊಳ್ಳಿ, ಏನು ಹೆದರ್ಕೋಬೇಡಿ. ಪೊಲೀಸವರು ಆದಷ್ಟು ಬೇಗ ಕಿಡ್ನಾಪರ್ಸ್ನ ಪತ್ತೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವೇದಾಂತ್ ಆದಷ್ಟು ಬೇಗ ಮನೆಗೆ ಬರ್ತಾನತ್ತೆ, ಹೆದರ್ಕೋಬೇಡಿ. ಅಮೂಲ್ಯ, ನಿನ್ನ ಮನ್ಸಲ್ಲಿ ಅಷ್ಟೊಂದು ನೋವಿದ್ರು ನನಗೆ ಧೈರ್ಯ ಹೇಳಕ್ ಬಂದಿದ್ಯಲ್ಲ ಅಮ್ಮ. ಹಾಗೆ ನೋಡಿದ್ರೆ ನಾನೇ ನಿನಗೆ ಧೈರ್ಯ ಹೇಳಬೇಕು. ನಿಜವಾಗ್ಲೂ ನೀನು ಗಟ್ಟಿಗಿತ್ತಿ ಅಮ್ಮ. ಸರಿ ಅತ್ತೆ. ಅದ್ಯಾ ವಿಕ್ಕಿ, ಇಬ್ರು ಈ ರೀತಿ ಉಪವಾಸ ಇರೋದ್ರಿಂದ ಇರೋ ಸಮಸ್ಯೆ ಸರಿ ಹೋಗುತ್ತೆ ಅಂದ್ಕೊಂಡ್ರ? ಇಬ್ರು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಬನ್ನಿ ಏನಾದರೂ ತಿನ್ನಿ. ಬೇಡ ಸಾರ್ಥಕ್, ಹಸಿವಾಗ್ತಾ ಇಲ್ಲ. ಭಾವ, ನಮ್ಮ ಅಗ್ರಜ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ಈ ಟೈಮಲ್ಲಿ ಊಟ ತಿಂಡಿ ಎಲ್ಲ ಹೇಗೆ ಸೇರತ್ತೆ ಹೇಳಿ? ಅವನು ನಮ್ಮನ್ನು ಬೆಳೆಸೋದಕ್ಕೆ ಚಿಕ್ಕ ವಯಸ್ಸಿಂದನೂ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ನಿಮಗೂ ಗೊತ್ತು. ಹಗಲು ರಾತ್ರಿ ನಿದ್ರೆ ಇಲ್ಲಂತೆ ಕಷ್ಟಪಟ್ಟಿದ್ದಾನೆ. ಇವಾಗ ಅವನು ಎಲ್ಲಿದ್ದಾನೋ ಏನು ಮಾಡ್ತಿದ್ದಾನೋ ಅಂತ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಬಾವ. ನಾವಿಷ್ಟು ಜನ ಇದ್ರು ಅವನನ್ನ ಹುಡ್ಕೋಕ್ಕಾಗ್ತಿಲ್ವಲ್ಲ. ಅವನ ಮನೆಗೆ ಹುಷಾರಾಗಿ ಬಂದರೆ ಸಾಕು. ಅಲ್ಲಿವರೆಗೂ ಊಟ ತಿಂಡಿ ಏನು ಬೇಡ. ವೇದಾಂತ ನನಗೆ ಏನೂ ಆಗಿರಲ್ಲ ಕಣೋ. ಅವನ ಬಗ್ಗೆ ನಿನಗೆ ಗೊತ್ತಿಲ್ವಾ? ಅವನು ಹುಷಾರಾಗೇ ಇರ್ತಾನೆ. ನಮ್ಮನೆ ದೇವರಿಗೆ ಆ ದೇವ್ರು ಮೋಸ ಮಾಡಲ್ಲ. ಅವನನ್ನು ಹುಷಾರಾಗಿ ವಾಪಸ್ ಕರ್ಕೊಂಡ್ಬರ್ತಾರೆ. ಇಲ್ಲ ಅದ್ಯಾ, ಅವನಿಲ್ದೆ ಈ ಮನೆ ನರಕ ಅನಿಸ್ತಿದೆ. ನನಗಂತೂ ಇರೋಕ್ಕಾಗ್ತಾ ಇಲ್ಲ ಇಲ್ಲಿ. ವೇದಾಂತಣ್ಣ ಇದ್ದಾಗ ಅವನ ಇಂಪಾರ್ಟೆನ್ಸ್ ಏನು ಅಂತೇಳಿ ಗೊತ್ತಾಗ್ತಾ ಇರಲಿಲ್ಲ. ಅವನಿಲ್ಲದೆ ಇರುವಾಗ
ಅವನ ವ್ಯಾಲ್ಯೂ ತುಂಬ ಅರ್ಥ ಆಗ್ತಾ ಇದೆ. ಅವನ ಮನೆ ಇಲ್ಲ ಅಂದ ಕೂಡಲೇ ಕೈ ಕಾಲೇ ಆಡ್ತಿಲ್ಲ ಕಣೋ. ಉಸಿರೇ ನಿತ್ತೋಗುತ್ತೇನೋ ಅಂತ ಅನಿಸ್ತಾ ಇದೆ. ನಾವು ಬೆಳೆದಿಷ್ಟು ದೊಡ್ಡವರಾದ್ರೂ ನಮಗೇನೂ ಅರ್ಥ ಆಗ್ತಾ ಇಲ್ಲ. ನಾವಿನ್ನೂ ಚಿಕ್ಕ ಮಕ್ಕಳೇನು. ನಮಗೆ ಅವ್ನು ಯಾವಾಗಲೂ ಕೈ ಹಿಡಿದು ನಡೆಸ್ಬೇಕು ಅಂತ ಅನ್ನಿಸ್ತಾ ಇದೆ. ಅವ್ನು ಇಲ್ಲದೆ ಇರೋ ಲೈಫ್ ತುಂಬ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ. ಅವ್ನು ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ಗೊತ್ತಾಗ್ತಾ ಇದೆ. ವೇದಾಂತನ ಡೆಫಿನೆಟ್ಲಿ ವಾಪಸ್ ಬರ್ತಾನೆ. ಆ ದೇವರು ಒಳ್ಳೆಯವ್ರಿಗೆ ಮೋಸ ಮಾಡಲ್ಲ ಕಣೋ, ಒಳ್ಳೆಯವ್ರಿಗೆ ಒಳ್ಳೆಯದನ್ನೇ ಮಾಡೋದು. ಅವ್ನು ವಾಪಸ್ ಬಂದೇ ಬರ್ತಾನೆ. ಎಲ್ಲಿ ಹೋಗಿದ್ರಿ? ಯಾರನ್ನ ಭೇಟಿ ಮಾಡಿ ಬಂದ್ರಿ? ಅಮ್ಮ ಕೇಳ್ತಾ ಇದೆ. ಏಯ್, ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರೇ? ನಿನ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡಿರೋದ್ ಕಲಿ. ಇಲ್ಲ ಅಂದ್ರೆ ನಿನ್ನನ್ನ ಮನೆಯಿಂದ ಆಚೆ ಹಾಕ್ತೀನಿ. ಏಯ್, ಎಷ್ಟೇ ಧೈರ್ಯ ನಿನಗೆ? ಇವಳನ್ನ ಮನೆಯಿಂದ ಹೊರಗೆ ಹಾಕೋದಕ್ಕೆ ನೀನ್ ಯಾರೇ? ಯಾಕಮ್ಮ, ನಾನ್ ನಿಮ್ ಮಗಳಲ್ವಾ? ಈ ಮನೆ ಸೊಸೆಯಾಗಿ, ಈ ಮನೆ ಯಜಮಾನಿಯಾಗಿ ಕೆಲಸದೊಳ್ ಬಯೋ ಅಧಿಕಾರ ಇಲ್ವಾ? ಓಹೋ, ನೀನು ಈ ಮನೆ ಯಜಮಾನಿನ? ನನಗೆ ಗೊತ್ತೇ ಇರಲಿಲ್ಲ ನೋಡು. ನೀನು ವೇದಾಂತ ತಾಯಿ ಅಲ್ವಾ? ಯಾಕೆ ನೀನು ವೇದಾಂತ ಅಮ್ಮ ಅನ್ನೋದನ್ನೇ ಮರ್ತೋಯ್ತಾ? ಇದೇನಮ್ಮ ಈ ತರ ಕೇಳ್ತಾ ಇದ್ದೀರಾ? ನನ್ನ ಮಗ ವೇದಾಂತ್ ಕಿಡ್ನಾಪ್ ಆಗಿದ್ದಾನೆ ಅಂತ ನನಗೆಷ್ಟು ಬೇಜಾರಾಗಿದೆ ಗೊತ್ತಾ? ಬೆಳಗ್ಗೆಯಿಂದ ನೀರು ಕೂಡ ಕುಡ್ದಿಲ್ಲ. ಮುಂದೆ ಚಿಂತೆ ಆಗಿದೆ ಅಮ್ಮ ನನಗೆ. ಹೌದಾ? ನೀರು ಕುಡ್ದಿಲ್ವಾ? ಹಾಗೆ ನೀನ್ ನೋಡಿದ್ರೆ ಹಾಗೆ ಅನಿಸ್ತಾ ಇಲ್ವಲ್ಲೇ? ನಿನ್ ಧ್ವನಿಲಿ ನಿನ್ ಮಗ ಕಿಡ್ನಾಪ್ ಆಗಿದ್ದಾನೆ ಅಂತ ಆತಂಕನೇ ಕಾಣ್ತಾ ಇಲ್ವಲ್ಲೇ? ದೀಪಾವಳಿ ಹಬ್ಬದ ದಿನ ವೇದಾಂತ ಕೈಗೆ ಗುಂಡೇಟ್ ಬಿದ್ದಿತ್ತು. ಆಗ್ಲೂ ನೀನ್ ಮನೇಲಿ ಇರ್ಲಿಲ್ಲ, ಊರ್ ಸುತ್ತಾಡೋದಕ್ಕೆ ಹೋಗಿದ್ದೆ. ಹಾಗೆ ಹೋದವಳು ಪಟಾಕಿ ತಗೊಂಡ್ ಬಂದು ಹಬ್ಬದ ವಾತಾವರಣನೇ ಹಾಳು ಮಾಡಿದೆ. ಇವತ್ತು ವೇದಾಂತ್ ಕಿಡ್ನಾಪ್ ಆಗಿದ್ದಾನೆ ಅಂತ ಎಲ್ರೂ ತಲೆ ಕೆಡ್ಸ್ಕೊಂಡು ಕೂತಿದ್ರೆ ನೀನು ಊರ್ ಸುತ್ತೋದಕ್ಕೆ ಹೋಗಿದ್ಯಾ? ಏನ್ ವಿಷಯ ಅಂತ ಗೊತ್ತಿಲ್ಲದೆ ಮಾತಾಡ್ಬೇಡಿ ಅಮ್ಮ. ನಾನೇನ್ ಹೊರಗಡೆ ಸುತ್ತಕ್ಕೇನ್ ಹೋಗಿರ್ಲಿಲ್ಲ. ಮತ್ತಿನ್ನೆಲ್ಗೆ ಹೋಗಿದ್ದೆ? ವೇದಾಂತ್ನ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹುಡ್ಕೊಂಡು ಹೋಗಿದ್ದೆ. ಹಾಗಾದ್ರೆ ವೇದಾಂತ್ ಯಾರು ಕಿಡ್ನಾಪ್ ಮಾಡಿದ್ರು ಅಂತ ನಿನಗೆ ಗೊತ್ತಿದ್ಯಾ? ಅವನ್ನ ಎಲ್ಲಿಟ್ಟಿದ್ದೀವಿ, ಯಾಕೆ ಕಿಡ್ನಾಪ್ ಮಾಡಿದ್ವಿ ಅಂತ ಅವ್ರೇನಾದ್ರೂ ಹೇಳಿದ್ರ? ನೋಡು, ಈ ಮೊದಲ ತರ ಹೇಳ್ದೆ ಕೇಳ್ದೆ ಹೀಗೆಲ್ಲ ಊರ್ ಸುತ್ತೋದಕ್ಕೆ ಹೋದ್ರೆ ಸುಮ್ಮನೆ ಇರಲ್ಲ. ಹೋಗಿ ಬಿತ್ಕೋ. ನನ್ನ ಮೊಮ್ಮಗನ ಕಿಡ್ನಾಪ್ ವಿಷಯದಲ್ಲಿ ಇವಳದು ಕೈವಾಡ ಇದೆ ಅಂತ ಗೊತ್ತಾದ್ರೆ ಆಗ ನಾನು ಏನು ಅಂತ ತೋರಿಸ್ತೀನಿ. ನಾನು ರೂಮ್ ಎಲ್ಲ ಗಬ್ಬಾಗೊಳಿಸಿಟ್ಟಿದ್ಯಾ? ಸ್ವಲ್ಪನಾದ್ರೂ ಡಿಸಿಪ್ಲಿನ್ ಅನ್ನೋದಿಲ್ಲ. ಬಟ್ಟೆ ಎಲ್ಲ ಮಡ್ಚಿಟ್ಕೊಟ್ಟು ಆಮೇಲೆ
ಸಮಾಧಾನ ಮಾಡ್ಕೊಳ್ಳಿ ಅಮೂಲ್ಯ ಅವರೇ. ವೇದಾಂತ್ ಅವರು ಹುಷಾರಾಗಿ ವಾಪಸ್ ಬರ್ತಾರೆ.